ನಮ್ಮೊಳಗೆ ನನಗೆ ನೋವಾಯಿತು ಅಂತೀವಲ್ಲ, ಅಹಂಕಾರ ಅದು. ನಾವು ಯಾವುದೇ ಮಾತಿಗೆ, ಯಾವುದೋ ಕಾರಣಕ್ಕೆ, ಏನೇ ಆದರೂ ಎಂಡಲ್ಲಿ ರೂಟ್ ಕಾಸ್ ನೋಡಿದ್ರೆ ಈಗೋ ಆಗಿರ್ತದೆ. ಫಿಸಿಕಲಿ ಬಾಡಿ ಈಗೋನ ರೂಪ. ನಾವು ಮೈಂಡಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾ ನಮ್ಮೊಳಗಡೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀವಿ. ಆ ಇಮೇಜ್ಗೆ ಧಕ್ಕೆ ಬಂದರೆ ನಮಗೆ ನೋವಾಗ್ತದೆ, ಹರ್ಟ್ ಆಗ್ತದೆ, ಫೀಲ್ ಆಗ್ತದೆ. ನನಗೆ ಯಾಕೆ ಹೀಗಂದರು, ನನಗೆ ಈ ರೀತಿ ಆಯಿತು, ನನಗೆ ಈ ರೀತಿ ಅಂದರು. ಆಳವಾಗಿ ನೋಡಿದ್ರೆ ಈಗೋ ಅದು ಅಹಂಕಾರ. ಈಗೋ ಇಲ್ಲ, ಅಹಂಕಾರ ಇಲ್ಲ ಅಂದರೆ ನಿಮಗೆ ನೋವಾಗಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ತುಂಬ ನೋವಾಯಿತು ಅಂದರೆ ನನಗೆ ತುಂಬ ಈಗೋ ಇದೆ ಅಂತ ಅರ್ಥ. ಅದು ಆಳವಾಗಿ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ. ನೋಡಬೇಕು. ನಾವು ಸರಿಯಾದ ಕೆಲಸ ಮಾಡಿದಾಗ ಈಗೋ ಬಂದೇ ಬರ್ತದೆ. ಆದರೆ ನಾವು ತಪ್ಪು ಕೆಲಸ ಮಾಡಿದಾಗಲೂ ಒಂದು ಟ್ಯಾಗ್ ಹಚ್ಕೋತೀವಿ. ನನ್ನಿಂದ ಈ ರೀತಿ ಆಗಬಾರ್ದಾಗಿತ್ತು, ನಾನು ಈ ರೀತಿ ಮಾಡಿದ ತಪ್ಪು, ಏನಾಗಿದೆ ಅದು ನೋಡಲ್ಲ. ಇಂಟೆಲಿಜೆನ್ಸ್ ಅಂದರೆ ಏನಾಗಿದೆ ಅದನ್ನು ನೋಡೋದು. ಈಗೋ ಅಂದರೆ ಇಮೋಷನ್, ಫೀಲ್ ಮಾಡೋದಷ್ಟೇ. ನಾನು ಪಾಪಿ, ನಾನು ದುಷ್ಟ, ನನ್ನಿಂದ ಈ ರೀತಿ ತಪ್ಪಾಯಿತು, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಈ ರೀತಿ ನಿಮ್ಮನ್ನು ಯಾರಾದರೂ ಹೊಗಳಿದಾಗ ನೀವು ಎಷ್ಟು ಒಪ್ತೀರಾ ಅದ್ರ ಮೇಲೆ ನಿಮ್ಗೆ ಎಷ್ಟು ಈಗೋ ಇದೆ ಅನ್ನೋದು ಗೊತ್ತಾಗ್ತದೆ. ನನ್ನ ಹತ್ರ ಯಾರಾದರೂ ಬಂದು ನೀನು ಬಿಡೋ ಡಿಫ್ರೆಂಟು, ಸೂಪರು, ಈ ರೀತಿ ನನಗೆ ಹೊಗಳಿದ್ರೆ ನಾನು ಅಬ್ಸರ್ವ್ ಮಾಡ್ತೀನಿ. ಇವರು ಹೇಳೋದ್ರಲ್ಲಿ ಏನಾದರೂ ಸತ್ಯ ಇದೆಯಾ, ಅಥವಾ ನನ್ನಿಂದ ಏನಾದರೂ ಕೆಲಸ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಒಬ್ಬಿಸ್ತಾ ಇದ್ದಾರಾ, ಅಥವಾ ನನ್ನನ್ನು ಹೊಗಳ್ತಾ ಇದ್ದಾರಾ, ಏನೋ ಅವರ ಇಂಟೆನ್ಷನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ತೀನಿ. ಇದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಭಾರ ಕಮ್ಮಿ ಆಗುತ್ತೆ. ಯಾಕೆಂದರೆ ನಮಗೇನಾದರೂ ಬಹುದೊಡ್ಡ ಶತ್ರು ಇದ್ದಾರೆ ಅಂದರೆ ಅದು ನಮ್ಮ ಈಗೋ, ಅಹಂಕಾರ. ಆದರೆ ಅದು ನಮಗೆ ಗೊತ್ತಾಗಲ್ಲ ಅದರಿಂದ ಹೀಗೆ ಹೊರಬರಬೇಕು ಅಂತ. ಮೊದಲೇನು ಮಾಡಬೇಕಂದ್ರೆ ಫೀಲಿಂಗ್ನಿಂದ ಹೊರಬರಬೇಕಾಗ್ತದೆ. ಎಲ್ಲ ಸೇರಿದ್ರೆ ಏನೋ ಒಂದು ಆಗ್ತದೆ. ನಾನೇ ಮಾಡಿದೆ ಅಲ್ಲ ಅನ್ನೋದು ನಮ್ಮ ಅಹಂಕಾರನೇ ತೋರಿಸ್ತದೆ. ಏನೋ ಒಂದು ಒಳ್ಳೇದಾಯ್ತಂದ್ರು ಪೂರ್ತಿ ಕ್ರೆಡಿಟ್ನ ನಾವೇ ತಗೊಳಕ್ಕೆ ನೋಡ್ತೀವಿ. ನಾನು ಮಾಡಿದೆ, ನನ್ನಿಂದನೇ ಆಯಿತು. ಇದು ಅಹಂಕಾರ. ಕೃಷ್ಣ ಪರಮಾತ್ಮ ಹೇಳ್ತಾರೆ ವಿಷಯ ಘಟಿಸ್ತದೆ ಅಂತ. ಆದರೆ ನಾವು ಹೇಳ್ತೀವಿ ನಾನೇ ಮಾಡಿದೆ, ನಾನು ಮಾಡಿದೆ ಅನ್ನೋದ್ರಿಂದಲೇ ನಾವು ಸಮಸ್ಯೆಗೆ ಸಿಕ್ಕಾಕೋತೀವಿ. ಇಂಟೆಲಿಜೆನ್ಸ್ ಕೆಲಸ ಏನು ಗೊತ್ತಾ, ಯಾವುದೇ ಒಂದು ವಿಷಯನ, ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಇಮೋಷನ್ ಏನು ಹೇಳುತ್ತೆ ಗೊತ್ತಾ, ಅವರಿಗೆ ನನ್ನ ಕಂಡ್ರೆ ಆಗಲ್ಲ, ನನ್ನ ಕಾಲು ಎಳೆಯೋದೇ ಅವ್ರ ಕೆಲಸ, ಈ ರೀತಿ ಅಂದ್ಕೊಳ್ತದೆ. ಅವರು ಹೇಳಿದ್ದು ಸರಿನೂ ಇರ್ಬೋದು, ವಿಚಾರ ಮಾಡಲ್ಲ. ನಮ್ಮ ಇಮೋಷನ್, ನಮ್ಮ ಈಗೋ. ಬೇರೆಯವ್ರ ಮಾತನ್ನ ನಮಗೆ ಕೋಪ ಬಂದರೆ, ದ್ವೇಷ ಹುಟ್ಕೊಂಡ್ರೆ ಅದು ಸೆಂಟರ್. ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂದರೆ ಬುದ್ಧಿ. ಅವ್ರು ಹೇಳಿದ ಮಾತಲ್ಲಿ ಎಷ್ಟು ಸತ್ಯ ಇದೆ, ಅವ್ರು ಯಾಕೆ ಈ ರೀತಿ ಅಂದರು ಯೋಚನೆ ಮಾಡಬೇಕಾಗ್ತದೆ. ಆ ಸಿಚುವೇಶನ್ನ ಅರಿಬೇಕಾಗ್ತದೆ. ವಿವೇಕ ಇದ್ದರೆ, ಬುದ್ಧಿ ಇದ್ದರೆ, ಅವ್ರು ಹೇಳೋ ಮಾತಲ್ಲಿ ಸತ್ಯ ಇದ್ದರೆ ನೀವು ಚೇಂಜ್ ಮಾಡ್ಕೋತೀರಾ. ನೀವು ಈಗೋ ರಹಿತ ಆದಾಗಲೇ ನೀವು ಆರಾಮಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ನಿಮಗೆ ಪ್ರತಿ ಸಲ ನೋವಾದಾಗ ಕೇಳ್ಕೊಳ್ಳಿ, ಯಾಕೆ ನನಗೆ ನೋವಾಯಿತು, ನಾನೇನನ್ನು ಹಿಡಿದಿಟ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ನೋವಾಗಿದೆ ಅಂದರೆ ಅದರ ಅರ್ಥ ನಿಮಗೆ ಅಹಂಕಾರ ಇದೆ ಅಂತ. ನಾನು ಒಂದೊತ್ತು ಉಪವಾಸ ಇದ್ದಾಗಲೇ ಕೈ ಚಾಚಿಲ್ಲ, ಇದು ಸಹ ಈಗೋನೇ. ನಾನು ಶಕ್ತಿಶಾಲಿ, ಅದು ಈಗೋನೇ. ನಾನು ಅಸಹಾಯಕ, ಅದು ಈಗೋನೇ. ನಾನು ಬಡವ, ನಾನು ಯಾರ ಹತ್ರನೂ ಕೈಯೊಡ್ಡಲ್ಲ, ನಾನು ಯಾರಿಗೂ ತಲೆಬಾಗಲ್ಲ. ನಾನು 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 ಎಲ್ಲ ಈಗೋನೇ, ಅಹಂಕಾರನೇ. ನನ್ನ ಮನಸ್ಸಿಗೆ ಬೇಜಾರಾಯಿತು, ನನಗೆ ನೋವಾಯಿತು, ನಿಮ್ಗೊಳಗಡೆ ಏನೇ ನೋವಾದರೂ ಅದು ಈಗೋನೇ.